ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದ ಬೆನ್ನಲ್ಲೇ ಬಿಜೆಪಿ ನಾಯಕರು ಸಿಡಿಮಿಡಿಗೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶದ ನುಡಿಗಳನ್ನು ಹೊರಹಾಕಿದ್ದಾರೆ. ಆರ್ಎಸ್ಎಸ್ ನಿಷೇಧಕ್ಕೆ ಪತ್ರ ಬರೆದ ವಿಚಾರವಾಗಿ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಸಿಡಿಮಿಡಿಗೊಂಡಿದ್ದಾರೆ. ನೆಹರು ಇಂದಿರಾ ಮಾಡಲಾಗದ್ದನ್ನ ಇವರು ಮಾಡ್ತಾರಾ? ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರಲ್ಲಿ ಉಸಿರಾಡ್ತಾ ಇರುವ ಸಚಿವರಿಗೆ ಅಂದ್ರೆ ಪ್ರಿಯಾಂಕ್ ಖರ್ಗೆಗೆ ಇದನ್ನು ಮಾಡೋದಕ್ಕೆ ಆಗುತ್ತಾ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರ ಪ್ರಶ್ನೆ. ಆರ್ಎಸ್ಎಸ್ ಬಿಟ್ಟು ಅಭಿವೃದ್ಧಿ ಬಗ್ಗೆ ಮಾತಾಡಿ, ಮಾತಿಗೂ ಆರ್ಎಸ್ಎಸ್ ಇಲ್ಲ ಬಿಜೆಪಿಯನ್ನೇ ಯಾಕೆ ಟೀಕಿಸ್ತೀರಿ? ಇದು ಸಿದ್ದರಾಮಯ್ಯ ಹೇಳಿ ಮಾಡಿಸಿರುವ ನಾಟಕ ಅಂತ ಈ ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಟೀಕೆ. ಆರ್ಎಸ್ಎಸ್ ಅನ್ನ ಕಲುಷಿತ ಮನಸ್ಸು ಹಳದಿ ಗಣ್ಣಿಂದ ನೋಡಬೇಡಿ. ಶಾಸಕ ಅರವಿಂದ ಬೆಲ್ಲದವರು ಒಬ್ಬೊಬ್ರು ಅವರವರ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಆದರೆ ಅವರೆಲ್ಲರೂ ಕೂಡ ಆರ್ಎಸ್ಎಸ್ ಬ್ಯಾನ್ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರಕ್ಕೆ ಬರೆದಿರೋ ಪತ್ರದಲ್ಲಿ ಆರ್ಎಸ್ಎಸ್ ಚಟುವಟಿಕೆ ಬ್ಯಾನ್ ಅಷ್ಟೇ ಹೇಳಿರೋದು. ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಿ ಆರ್ಎಸ್ಎಸ್ ಮೇಲೆ ಲಗಾಮು ಹಾಕಿ ಪತ್ರ ಬರೆಯೋದು ಅದೊಂದು ದೊಡ್ಡ ಸುದ್ದಿ ಆಗೋದು. ಇದನ್ನ ಆರ್ಎಸ್ಎಸ್ ಅವರು ಸುದ್ದಿ ಮಾಡ್ತಾ ಇಲ್ಲ. ಅವರು ಇವರಿಗೆ ಡೋಂಟ್ ಕೇರ್. ಅವ್ರು ಯಾಕೆ ಕೇರ್ ಮಾಡ್ತಾರೆ? ನೆಹರು ಅವರಿಗೆ ಎದುರದ ಆರ್ಎಸ್ಎಸ್, ಇಂದಿರಾ ಗಾಂಧಿ ಅವರಿಗೆ ಎದುರದ ಆರ್ಎಸ್ಎಸ್, ಪ್ರಿಯಾಂಕ ಖರ್ಗೆ ಅಂತ ಚಮಚರಿಗೆ ಎದುರುವಂತ ಪ್ರಶ್ನೆನೇ ಬರಲ್ಲ. ಇಂಥ ಸಿದ್ದರಾಮಯ್ಯನ ಸರ್ಕಾರವನ್ನ ನಾವು ದೇಶದಲ್ಲಿ ಬಹಳ ನೋಡ್ತಾ ಇದ್ದೀವಿ. ಒಂದು 2-3 ರಾಜ್ಯದಲ್ಲಿ ಸರ್ಕಾರ ನಡೆಸ್ಕೊಂಡು ನಾವೇನೋ ಆರ್ಎಸ್ಎಸ್ಗೆ ಬಿಜೆಪಿಗೆ ಹೆದರಿಸ್ತೀವಂತಂದ್ರೆ ಇದು ಮೂರ್ಖತನ. ಅಷ್ಟು ಕಾಮನ್ ಸೆನ್ಸು, ಅಷ್ಟು ಸಾಮಾನ್ಯ ಜ್ಞಾನ ಇಲ್ಲದಂಥ ಮಂತ್ರಿಗಳು ಮತ್ತು ಸರ್ಕಾರ ಇಲ್ಲಿದೆ. ಅದರ ಮೇಲೆ ಸಿದ್ದರಾಮಯ್ಯನವರು ನೋಟು ಬರೀತಾರೆ. ಇದನ್ನು ಪರಿಶೀಲನೆ ಮಾಡಿ. ಏನು ಪರಿಶೀಲನೆ ಮಾಡಬೇಕು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು 1948ರಲ್ಲಿ ಬ್ಯಾನ್ ಮಾಡಿದ್ರಿ, ಏನಾಯಿತು? ನೀವೇನು ಮಾಡೋಕ್ಕಾಗಿಲ್ಲ. 1975ರಲ್ಲಿ ನಮ್ಮೆಲ್ಲ ನಾಯಕರನ್ನೇ ಅರೆಸ್ಟ್ ಮಾಡಿದ್ರಿ. ಇದೇ ಫ್ರೀಡಂ ಪಾರ್ಕಲ್ಲಿ ಹಳೆ ಜೈಲಲ್ಲಿ ನಮ್ಮ ವಾಜಪೇಯಿ ಅವರು ಅದ್ವಾನಿಯವರು ಇದ್ರು, ಏನಾಯಿತು? ನೀವೇನು ಮಾಡೋಕ್ಕಾಗಿಲ್ಲ. ಇವತ್ತು ಪ್ರಿಯಾಂಕ ಖರ್ಗೆ ಸಿದ್ದರಾಮಯ್ಯನವರು ಹೇಳಿ ಬರ್ಸಿರೋವಂಥದ್ದು ಅದು ಎಲ್ಲ ಸಾರ್ವಜನಿಕ ಸ್ಥಳ. ಮತ್ತು ಈ ಹೊಸದಾಗಿ ಇನ್ನೊಂದು ಪತ್ರ ಬರೆದಿದ್ದಾರೆ. ಯಾರ್ಯಾರು ಸರ್ಕಾರಿ ನೌಕರರು ಇದ್ದಾರೋ ಅವ್ರಿಗೂ ಕೂಡ ಅಪ್ಲೈ ಆಗ್ತೈತೆ. ನನ್ನ ಪ್ರಕಾರ ನಮ್ಮ ಲೋಕಾಯುಕ್ತ ಇದ್ರ ಪ್ರಕಾರ ನಾವು ಸರ್ಕಾರಿ ನೌಕರರೇ. ಆರ್ ಅಶೋಕ ಆಲ್ಸೋ ಸರ್ಕಾರಿ ನೌಕರ. ನಾನು ಸಂಬಳ ತಗೊಂತೀನಿ. ಕೇಂದ್ರದಿಂದ ಅನುಮತಿ ಕೊಡ್ತಾರೆ, ರಾಜ್ಯ ಸರ್ಕಾರ. ಒಂದೇ ನಿಮಿಷ. ನಾನು ಸರ್ಕಾರಿ ನೌಕರ, ನಾನು ಸಂಬಳ ತಗೊತೀನಿ. ನನಗೂ ಬರ್ತದೆ ಡಿ ಎ ಟ್ರಾವೆಲಿಂಗ್ ಅಲೋವೆನ್ಸು, ಮನೆ ಎಲ್ಲ ಬರ್ತದೆ, ನನಗೂ ಬರ್ತದೆ. ನಾನು ಸರ್ಕಾರಿ ನೌಕರ. ಏನಪ್ಪ ಯಾವಾಗ ನಾನು ಕಳಿಸ್ತಿ ಹೇಳು? ನನ್ನ ಮೇಲೆ ಯಾವಾಗ ಆಕ್ಷನ್ ಮಾಡ್ತಿ ಹೇಳು? ನಾನು ಮಾಡ್ತೀನಲ್ಲ. RSS ಮೊನ್ನೆನೇ ಹಾಕ್ಕೊಂಡು ಹೋಗಿದ್ದೀನಲ್ಲ, ಪ್ರೂಫ್ ಐತೆ. ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನಾನು RSS ಡ್ರೆಸ್ ಹಾಕ್ಕೊಂಡು ಸಾರ್ವಜನಿಕ ಸ್ಥಳದಲ್ಲೇ ಹೋಗಿರುವಂಥದ್ದು ದಾಖಲೆ ಇದೆ. ನಾನಂತೇನು ಗಣವೇಶಧಾರಿಯಾಗಿ ನನ್ನಂಥ 100 ಜನ ನಮ್ಮ MLAಗಳು, ಎಲ್ಲರೂ MP ಗಳು, ಕೇಂದ್ರದ ಸಚಿವರುಗಳು ಎಲ್ಲರೂ ಹಾಕ್ಕೊಂಡಿದ್ದೀರಿ. ಯಾವಾಗ ಕಳಿಸಿಯಪ್ಪ ನಿನಗೆ? ಅದು ತಾಕತ್ತಿದೆಯಾ ನಿನಗೆ? ನಾನು ಪ್ರಿಯಾಂಕ ಖರ್ಗೆ ಅವರು ಯಾವ ತಾಲಿಬಾನ್ ವಿರುದ್ಧ ಮಾತಾಡಿದ್ದಾರೆ, ಅಥವಾ ಯಾವ ಮುಸ್ಲಿಂ ಭಯೋತ್ಪಾದನೆ ವಿರುದ್ಧ ಮಾತಾಡಿದ್ದಾರೆ, ಅಥವಾ ಎಲ್ಲಿ ಮುಸ್ಲಿಂ ಗಲಭೆ ಆಗಿದೆ ಅದ್ರ ಬಗ್ಗೆ ಮಾತಾಡಿದ್ದಾರೆ, ನನಗದನ್ನು ತೋರಿಸ್ಲಿ. ಅದಾದಮೇಲೆ ರಾಷ್ಟ್ರೀಯತೆಯನ್ನು ಬೆಳೆಸುವಂಥ, ರಾಷ್ಟ್ರೀಯತೆ ಬಗ್ಗೆ ಮಾತಾಡುವಂಥ, ರಾಷ್ಟ್ರೀಯತೆ ಬಗ್ಗೆ ಕೆಲಸ ಮಾಡುವಂಥ RSS ಬಗ್ಗೆ ಮಾತಾಡೋಕ್ಕೆ ಇವ್ರಿಗೇನಾದರೂ ಒಂದು ನೆಲೆ ಸಿಗ್ತದೆ ಅಂತ ಹೇಳ್ಬೋದು. ಯಾವುದೋ ಒಂದು ರಾಷ್ಟ್ರದ ಪರವಾಗಿರುವಂಥ ಸಂಸ್ಥೆಗೆ ಈ ರೀತಿ ಅವರು ಒಂದು ಸ್ಟ್ಯಾಂಡ್ ತೊಗೊಳ್ಳೋದೈತಲ್ಲ, ಅವ್ರದ್ದು ಕಲುಷಿತ ಮನಸ್ಸು ತೋರಿಸ್ತೈತಿ. ನಾನು ಪ್ರಿಯಾಂಕ ಖರ್ಗೆ ಅವ್ರಿಗೆ ಹೇಳೋದಂತಂದ್ರೆ, ನೀವು ಬುದ್ಧಿವಂತರದಿರಿ, ಎಜುಕೇಟೆಡ್ ಅದಿರಿ. ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಾಹಿತ್ಯ ಏನೈತಿ ಅದನ್ನು ತರಿಸಿ ಓದ್ರಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕರ ಧ್ಯೇಯ ಉದ್ದೇಶ ಏನಿದ್ದು ಅವನ್ನ ತಿಳ್ಕೊರಿ. ಅದರ ಸದ್ಯದ ಕಾರ್ಯವ್ಯಾಪ್ತಿ ಏನೈತಿ, ಕಾರ್ಯ ಚಟುವಟಿಕೆ ಏನೈತಿ, ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಪೂರ್ಣಾವಧಿ ಕಾರ್ಯಕರ್ತರಾಗಲಿ ಬೇರೆ ಸದಸ್ಯರಾಗಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ ಏನನ್ನೋ ತಿಳ್ಕೊರಿ. ಅದಾದಮೇಲೆ ನೀವು ಹೋಯ್ತಲ್ಲ ಇದ್ರ ಬಗ್ಗೆ ಮಾತಾಡೋಕ್ಕೆ ನಿಮಗೇನಾದರೂ ಸ್ವಲ್ಪ ಸಿಗ್ತದೆ. ಅದನ್ನು ಬಿಟ್ಟು ಈ ರೀತಿ ಕಲುಷಿತ ಮನಸ್ಸಿಟ್ಕೊಂಡು ಒಂದು ಹಳದಿ ಕಣ್ಣದಿಂದ ನೋಡಿ ಈ ರೀತಿ ಪಬ್ಲಿಸಿಟಿ ಸಂಬಂಧ ಏನಾದರೂ ಸ್ಟೇಟ್ಮೆಂಟ್ ನೀವು ಏನು ಕೊಡ್ತಿರಲ್ಲ, ಇದು ನಿಮ್ಗೆ ಭಾಳ ದೂರ ತೆಗೆದುಕೊಂಡು ಹೋಗೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ವೇಳೆ ಇವತ್ತೇನು ಖರ್ಗೆ ಅವರು ಪತ್ರ ಬರೆಯುವಂಥ
ಪತ್ರ ಸಮಾರೋಹನ ಪ್ರಾರಂಭ ಏನು ಮಾಡ್ಯಾರಲ್ಲ. ತಮಿಳ್ನಾಡು ಮಾದರಿ ಅಂತ ಏನು ಹೇಳ್ಯಾರಲ್ಲ, ತಮಿಳ್ನಾಡು ಮಾದರಿ ಇವ್ರು ತರ್ತಾ ಇಲ್ಲ, ಇವರು ಪಾಕಿಸ್ತಾನ ಮಾದರಿ ತರ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಪಾಕಿಸ್ತಾನದ ಭಾಳ ಅತ್ಯಂತ ಪ್ರೀತಿಯ ರಾಜಕಾರಣಿ ಭಾರತದಲ್ಲಿ ಯಾರಾದರೂ ಇದ್ದರೆ ಸಿದ್ದರಾಮಯ್ಯ ಅವರು ಪಾಕಿಸ್ತಾನದ ಒಬ್ಬ ಪ್ರೀತಿಯ ರಾಜಕಾರಣಿ. ಯಾಕಂದರೆ ಸಿದ್ದರಾಮಯ್ಯನವರು ಹಿಂದೆ ಒಂದು ಹೇಳಿಕೆ ಕೊಟ್ಟಾಗ ಪಾಕಿಸ್ತಾನದ ಎಲ್ಲ ಚಾನೆಲ್ಗಳಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಕೊಂಡಾಡಿದಂಥದ್ದು ನೀವೆಲ್ಲರೂ ಮಾಧ್ಯಮದಲ್ಲಿ ತೋರಿಸಿದ್ವಿ. ಅದಕ್ಕೆ ನಾನು ಪ್ರಿಯಾಂಕಾ ಖರ್ಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ, ನೀವು ಅಂಬೇಡ್ಕರ್ ವಾದಿಗಳಲ್ಲ, ನೀವು ಅಂಬೇಡ್ಕರ್ ನಡೆದಂಥ ದಾರಿಯಲ್ಲಿ ನೀವು ನಡೀತಾ ಇಲ್ಲ. ಒಂದು ವೇಳೆ ನಿಮ್ಮ ಬಗ್ಗೆ ನಿಜವಾಗಿಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಿಜವಾಗಿ ನಿಮ್ಮ ಹೃದಯದಲ್ಲಿ ಕಳಕಳಿ ಇದ್ದರೆ ತಕ್ಷಣ ಕಾಂಗ್ರೆಸ್ನಿಂದ ರಾಜೀನಾಮೆ ಕೊಟ್ಟು ಅಪ್ಪ ಮಗ ಹೊರಗೆ ಬನ್ನಿ.